ಚಿಕ್ಕೋಡಿಯ ಲೋಕಸಭಾ ಸದಸ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಲೋಕಸಭೆಯಲ್ಲಿ ಒಂದು ಪ್ರಶ್ನೆ ಮಾಡಬೇಕಂತೇಳಿ ಗೋಕಾಕ ತಾಲೂಕಿನ ಮುಸ್ಲಿಂ ಮುಖಂಡರು ಹೋಗಿ ಮನವಿ ಕೊಡ್ತಾರೆ. ಅದ್ಯಾವ ಪ್ರಶ್ನೆ? ಯಾಕೆ ಈ ಮುಸ್ಲಿಂ ಮುಖಂಡರು ಪ್ರಿಯಾಂಕಾ ಜಾರಕಿಹೊಳಿ ಮನೆಗೆ ಹೋಗಿ ಆ ಮನವಿ ಕೊಟ್ಟರು? ಅಲ್ಲಿರುವಂಥ ಮಹಾಗಣ್ಯಾತಿ ಗಣ್ಯಮಾನ್ಯರು ಯಾರು? ಮುಸಲ್ಮಾನ ಧುರೀಣರು, ಮುಸಲ್ಮಾನದ ಹಿರಿಯ ಮುಖಂಡರು, ಅಂಜುಮನ್ ಸಂಸ್ಥೆಯ ಸದಸ್ಯರು, ಅನೇಕ ಅಲ್ಲಿಯ ನೇತೃತ್ವ ವಹಿಸಿದಂಥ ಎಲ್ಲ ಮುಸ್ಲಿಂ ಪಂಗಡದವರು ಸಹಿತ ಹೋಗಿ ಪ್ರಿಯಾಂಕಾ ಜಾರಕಿಹೊಳಿಗೆ ಒಂದು ಮನವಿ ಸಲ್ಲಿಸ್ತಾರ. ಆ ಮನವಿಯ ಸಾರಾಂಶ ಹೇಳ್ತಾನೆ ಕೇಳ್ರಿ. ಭಾರತಾದ್ಯಂತ ಈಗ ಭಾಳ ಗುಲ್ಲೆದ್ದಿರುವಾಗ ವಕಫ್ ಬಿಲ್ ಪಾಸ್ ಮಾಡಲಿಕ್ಕೆ ಮೋದಿ ಸಾಹೇಬರು ಭಾಳ ತರಾತುರಿಯಲ್ಲಿ ಪ್ರಯತ್ನ ಮಾಡಕತ್ತಾರ. ವಕಫ್ ಅಂದರೆ ಏನು? ವಕಫ್ ಯಾವ ಸಲುವಾಗಿ ಅವರು ವಕಫನ್ನು ದಾನ ಧರ್ಮವಾಗಿ ನೀಡಿದರು? ಮುಸ್ಲಿಂ ಸಮಾಜದ ಹಿತ ಕಾಪಾಡುವ ಸಲುವಾಗಿ, ಅವರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಒಳ್ಳೆಯ ತೆರನಾಗಿ ಅದನ್ನು ಬಳಸ್ಕೋರಿ ಅಂತೇಳಿ ಹಿರಿಯ ಪೂರ್ವಜರು, ಅನೇಕ ಮಹಾನ್ ನೇತಾರರು ತಮ್ಮ ಇದ್ದ ಬಿದ್ದ ಆಸ್ತಿಯನ್ನು ವಕಫನ್ನಾಗಿ ನೀಡಿದರು. ಆ ವಕಫ್ ಆಸ್ತಿಯನ್ನು ಇವತ್ತು ಮುಸ್ಲಿಂ ಸಮಾಜದವರು ಉಪಯೋಗ ಮಾಡುವ ಸಲುವಾಗಿ ಅದಕ್ಕೆ ಅಡ್ಡಿ ಬರಾಕತ್ತಾರ್ರಿ ಇದ ಮೋದಿ ಸಾಹೇಬರು. ಆ ಪಾರ್ಲಿಮೆಂಟ್ದಲ್ಲಿ ಬಿಲ್ ಪಾಸ್ ಮಾಡುವ ಸಲುವಾಗಿ ತರಾತುರಿಯಲ್ಲಿ ಇಡೀ ಭಾರತಾದ್ಯಂತ ದೊಡ್ಡ ವಿವಾದ ಎಬ್ಬಿಸಿರುವ ಈ ವಕಫ್ ಬಿಲ್ಲನ್ನು ಯಾವುದೇ ರೀತಿಯಲ್ಲಿ ತಡೆ ಹಿಡಿಯಬೇಕು, ನಮ್ಮ ಬೆಳಗಾವಿ ಜಿಲ್ಲೆಯ ಧ್ವನಿಯನ್ನು ಇದೇ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಪಾರ್ಲಿಮೆಂಟದಲ್ಲಿ ಇದನ್ನು ಪ್ರತಿಧ್ವನಿಸಬೇಕು. ಗಮನ ಸೆಳೆಯುವ ಸೂಚನೆಯ ಪ್ರಶ್ನೆಗೆ ನೇರ ಸಭಾಧ್ಯಕ್ಷರಿಗೆ, ಸಂಬಂಧಪಟ್ಟ ಮಂತ್ರಿಗೆ ಮತ್ತು ಪ್ರಧಾನಮಂತ್ರಿಗೆ ಈ ಮುದ್ದಿನ ಮಗಳು ಪ್ರಶ್ನೆ ಮಾಡಬೇಕಂತಾರ ಗೋಕಾಕ ತಾಲೂಕಿನ ಮುಸ್ಲಿಮ ಬಾಂಧವರು. ಆ ವಿಡಿಯೋ ಹಾಕಾಕತ್ತ ನೋಡ್ರಿ. ಇವತ್ತು ವಕಫ್ ಬಿಲ್ ಅದು ಮುಸಲ್ಮಾನರ ಸ್ವಾಯತ್ತತ ಆಸ್ತಿ, ಅದನ್ನು ಸಮಾಜಕ್ಕೆ ಬಳಕೆ ಮಾಡಬೇಕು. ಸಮಾಜದ ಹಿತಚಿಂತಕರು, ಸಮಾಜದ ಬುದ್ಧಿಜೀವಿಗಳು ಇಲ್ಲಿ ಇರುವಂಥ ಶೈಕ್ಷಣಿಕ ಕೇಂದ್ರಕ್ಕೆ ಮತ್ತು ಆರೋಗ್ಯ ಕೇಂದ್ರಕ್ಕೆ ಈ ವಕಫ್ ಆಸ್ತಿಯನ್ನು ಬಳಸಿಕೊಳ್ಳಬೇಕೆಂದು ಹಿರಿಯ ಮಹಾನ್ ಬುದ್ಧಿಜೀವಿಗಳು ದಾನ ಕೊಟ್ಟಿದ್ದ ತಪ್ಪೇನ್ರಿ? ಅದಕ್ಕೆ ಮೋದಿ ಸಾಹೇಬರು ಅದನ್ನ ಕಸ್ಕೊಂಡ ಮೊದಲ ಆರ್ಥಿಕ ಸ್ಥಿತಿಯಿಂದ ಬೀದಿಗೆ ಬಂದಂಥ ಮುಸಲ್ಮಾನರನ್ನು ಯಾವ ಸ್ಥಿತಿಯಲ್ಲಿ ಅವರನ್ನು ಇನ್ನೂ ಬಡತನ ರೇಖೆಗಿಂತ ಕೆಳಗೆ ಇಳುವ ಸಲುವಾಗಿ ಹುನ್ನಾರ ಮಾಡಾಕತ್ತಾರ ಪ್ರಧಾನಮಂತ್ರಿ ಮೋದಿಯವರು ಎಲ್ಲ ಆಸ್ತಿಗಳ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಏನೇನೋ ಅವ್ಯವಹಾರಗಳು ನಡೆದು ಅದ್ರ ಬಗ್ಗೆ ಚಿಂತೆ ಇಲ್ಲ. ಏನೇನೋ ಲೂಟಿ ಗೋಲ್ಮಾಲ್ ಮಾಡಾಕತ್ತಾರ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಅವರದೇ ಆದಂಥ ಮಂತ್ರಿಗಳ ಮೇಲೆ ಕೊಲೆ, ದರೋಡೆ, ಸುಲಿಗೆ, ಬಲಾತ್ಕಾರದಂಥ ಪ್ರಶ್ನೆಗಳಿದ್ದಾಗ ಅವರನ್ನು ಮಂತ್ರಿ ಸ್ಥಾನದಿಂದ ತೆಗೆದುಕೊಂಡು ಪಕ್ಕದಲ್ಲಿ ಕೂತು ಜೈ ಜೈ ಮಾಡ್ತಾರೆ ಮೋದಿಯವರೇ. ವಕಫ್ ಬಿಲ್ಲ ಯಾಕೆ ಬೇಕಾಗಿತ್ತು ರೀ? ಯಾಕೆ ಮುಸಲ್ಮಾನರ ಮೇಲೆ ಇಷ್ಟೊಂದು ವೈಷಮ್ಯ? ಮೋದಿಯವರೇ, ನಿಮಗೆ ಮುಸಲ್ಮಾನರ ಮೇಲೆ ವೈಷಮ್ಯ ಇದ್ದರೆ, ಆದರೆ ತಾಳಿದವನು ಬಾಳಿಯಾನು, ಅದರಲ್ಲಿಯೇ ಪವಿತ್ರ ಕುರಾನದಲ್ಲಿ ಒಂದು ವಾಕ್ಯ ಬರ್ತೈತಿ, ನಿನಗೆ ಯಾಕೆ ನಾನು ಕಷ್ಟ ಕೊಡ್ತೀನಿ ಅಂದರೆ ನಿನಗೆ ತಾಳ್ಮೆ ಮಾಡುವ ಶಕ್ತಿ ಐತೆ ಇಲ್ಲೋ. ಇವತ್ತು ಹಿರಿಯ ವಿದ್ವಾನರು, ಮೌಲ್ವಿಗಳು, ಕಾರಿ ಮುಫ್ತಿಗಳು ಇದರ ಸಾರಾಂಶವನ್ನು ಪ್ರತಿ ಬಾರಿ ಹೇಳ್ತಾರ. ಎಷ್ಟೊಂದು ತಾಳ್ಮೆಯಿಂದ ಇರ್ತೀರಿ ಅಷ್ಟೊಂದು ನಿಮಗೆ ಸುಖ ಸಿಗ್ತೈತಿ. ಎಷ್ಟೊಂದು ಅತ್ಯಾಚಾರ ಅನ್ಯಾಯ ನಮ್ಮ ಮೇಲೆ ನಡೆದರೂ ಸಹಿತ ತಾಳ್ಮೆಯಿಂದ ಮೌನವಾಗಿ ಹೋಗಿ ತಮ್ಮ ಪ್ರತಿನಿಧಿಗೆ ಇವತ್ತು ಮನವಿ ಕೊಡಾಕತ್ತಾರ. ಅದರ ಶಾಕಾಕತನ್ನು ನೋಡ್ತೀರಿ. ಆ ಮನವಿ ತೆಗೆದುಕೊಂಡು ಪ್ರಿಯಾಂಕಾ ಜಾರಕಿಹೊಳಿ ಹೇಳ್ತಾರ, ಈ ಪ್ರಶ್ನೆಯನ್ನು ನಾನು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡ್ತೀನಿ, ಸಂಬಂಧಪಟ್ಟ ಮಂತ್ರಿಯ ಗಮನ ಸೆಳಿತೀನಿ, ಪ್ರಧಾನಮಂತ್ರಿ ಮೋದಿಯವರ ಗಮನ ಸೆಳಿತೀನಿ ಅಂತಾಳ ಈ ಯುವ ನಾಯಕಿ, ಭವಿಷ್ಯದ ನಾಯಕಿ, ನೇರವಾಗಿ ಪ್ರತಿಧ್ವನಿಸುವ ಪಾರ್ಲಿಮೆಂಟದಲ್ಲಿ ತನ್ನ ಧ್ವನಿ ಎತ್ತುತ್ತೇನಂತ ಭರವಸೆ ನೀಡಿದಂಥ ಪ್ರಿಯಾಂಕಾ ಜಾರಕಿಹೊಳಿ ಮಾಡಿದ ಕಾರ್ಯಕ್ಕೆ ಇವತ್ತು ಬೆಳಗಾವಿ ಜಿಲ್ಲೆಯ ಜನತೆ ಎಷ್ಟು ಖುಷಿ ಅಲ್ರಿ? ಹಂಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಮತ್ತು ಶೇರ್ ಮಾಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. उनको जाको मिलो और उनको ये बात समझाओ कि ये अल्लाह की अमानत है। वक़फ़ का तो ये किसी की आस्ती नहीं है, ये अल्लाह की अमानत है, इसकी हिफाजत करना हुकूमत का काम है। तो इस एतबार से ये बात बतलाने के लिए हमें तुम्हारे पास आए। कर्नाटक में फैमिली मुसलमाना के साथ अभी वही शुरू आते पूरा जनाब
अच्छी है और एक बार यहाँ एक और और एक यहाँ से निकालो।